ಫಸ್ಟ್ ಕಮ್ ಆಲ್ರೆಡಿ ಕಮ್ ಆಲ್ರೆಡಿ ಅಂತಾರೆ. ನಾನು ಅವ್ರು ಫೋನೇ ಮಾಡೋಕ್ಕಾಗಿಲ್ವಲ್ಲ, ಮೊನ್ನೆ ಮಾಡಿದೆ ಹತ್ಕೊಂಡು ಕೂತ್ಕೊಳ್ಳೋಲ್ಲ. ಅದೇ ನೀನು ಫೋನೇ ಮಾಡಿಲ್ಲ, ಏನು ಮಾಡ್ತಾ ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಇದು ಕಾನೂನಿನ ಕಣ್ಣಿಗೆ ಮಣ್ಣೆರಚಿದಂಥ ಮಹಾವಂಚನೆಯ ಕತೆ. ಪ್ರಜ್ವಲ್ ರೇವಣ್ಣ ಫೋನಲ್ಲಿ ಮಾತನಾಡ್ತಾ ಇರೋದನ್ನು ಕೇಳಿದ್ರೆ ಆ ವ್ಯಕ್ತಿ ಮನೇಲಿದ್ದರೆಷ್ಟು ಜೈಲಿನಲ್ಲಿದ್ದರೆಷ್ಟು ಅನಿಸ್ಬಿಡುತ್ತೆ. ಎರಡೂ ಒಂದೇ ಅಲ್ವಾ? ನೋಡಿ, ಗಂಭೀರ ಆರೋಪ ಹೊತ್ತು ಕಂಬಿ ಎಣಿಸ್ತಾ ಇರ್ತಕ್ಕಂಥ ಪ್ರಭಾವಿ ರಾಜಕಾರಣಿಗಳಿಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇರೋದನ್ನು ನೋಡಿ. ಒಂದು ಕಡೆ ಮೊಬೈಲ್ ಜಾಮರ್ಗಳಿರ್ತಕ್ಕಂಥ ಜಾಗದಲ್ಲಿ ಸ್ಮಾರ್ಟ್ಫೋನ್ಗಳು, ಅವುಗಳ ಸಿಗ್ನಲ್ಗಳು ಹೇಗೆ ಪ್ರಜ್ವಲ್ ರೇವಣ್ಣ ಅವ್ರ ಕಡೆಗೆ ವಾಲ್ತಾ ಇದ್ದಾವೋ ಗೊತ್ತಾಗ್ತಾ ಇಲ್ಲ. ಇವತ್ತು ನಾವು ಪರಪ್ಪನ ಅಗ್ರಹಾರದ ಕತ್ತಲ ಕೋಣೆಯೊಳಗೆ ನಡೆದಂಥ ರಹಸ್ಯ ವಿಡಿಯೋದ ಅಸಲಿ ಜಾತಕ, ಪರಪ್ಪನ ಅಗ್ರಹಾರದ ಪಾತಕ ಲೋಕ ಪ್ರಜ್ವಲ್ ರೇವಣ್ಣ ಅಂತವರಿಗೆ ಹೇಗೆಲ್ಲ ಸುಖದ ಸುಪ್ಪತ್ತಿಗೆ ಮಾಡಿಕೊಡ್ತಾ ಇದೆ ಅನ್ನೋದೇ ಅಚ್ಚರಿಯ ವಿಷಯ. ನೋಡಿ, ಇಡೀ ರಾಜ್ಯ ಪೊಲೀಸ್ ಇಲಾಖೆಯನ್ನು ಬೆಚ್ಚಿ ಬೀಳಿಸಿದಂಥ 50 ಸೆಕೆಂಡ್ಗಳ ದೃಶ್ಯ. ಇಲ್ಲಿರೋದು ಸಾಮಾನ್ಯ ಖೈದಿ ಏನಲ್ಲ, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಇವರ ಸುತ್ತಲೂ 4 ಗೋಡೆಗಳಿದ್ದಾವೆ, ಆದರೆ ಅವ್ರ ಕೈಯಲ್ಲಿ ಮಾತ್ರ ಹೈಫೈ ಸ್ಮಾರ್ಟ್ಫೋನ್ ಇದೆ. ಯಾರ ಜೊತೆ ಮಾತನಾಡ್ತಾ ಇದ್ದಾರೆ? ತನಿಖಾಧಿಕಾರಿಗಳಿಗೆ ಸೆಡ್ ಹೊಡಿಲಿಕ್ಕೆ ಜೈಲಿನ ಒಳಗಿಂದಲೇ ಸ್ಕೆಚ್ ಹಾಕ್ತಾ ಇದ್ದಾರಾ? ಈ ವಿಡಿಯೋ ಜೈಲಿನ ಭದ್ರತಾ ವ್ಯವಸ್ಥೆಯ ಮುಖಕ್ಕೆ ಒರೆಸಿದಂಥ ಮಸಿ ಅನ್ನೋದು ಮಾತ್ರ ತಪ್ಪಲ್ಲ. ವೀಕ್ಷಕರೇ, ಪರಪ್ಪನ ಅಗ್ರಹಾರಕ್ಕೆ ಒಬ್ಬ ಸಾಮಾನ್ಯ ಭೇಟಿ ಯಾರಾದರೂ ಮಾಡಲಿಕ್ಕೆ ಹೋದರೂ ಕೂಡ ಆತನ ಚಡ್ಡಿ ಜೇಬನ್ನು ಬಿಡದೆ ತಪಾಸಣೆ ಮಾಡ್ತಾರೆ. ಹಾಗಿರಬೇಕಾದ್ರೆ ಇಷ್ಟೊಂದು ಐಷಾರಾಮಿ ಜೀವನ, ಜೈಲಿನ ಉಡುಪಿಲ್ಲ, ಕಾಸ್ಟ್ಲಿ ಟೀ ಶರ್ಟ್ಗಳು, ಕೈಯಲ್ಲಿ ಆ್ಯಂಡ್ರಾಯ್ಡ್ ಮೊಬೈಲು, ಇನ್ನೇನೇನು ಪ್ರಜ್ವಲ್ ರೇವಣ್ಣ ಅವರಿಗೆ ಸಿಗ್ತಾ ಇದೆಯೋ ಗೊತ್ತಿಲ್ಲ. ಆದರೆ ಹಳೆ ಚಾಳಿಯನ್ನು ಪ್ರಜ್ವಲ್ ರೇವಣ್ಣ ಇವತ್ತಿಗೂ ಕೂಡ ಬಿಟ್ಟಿಲ್ಲ ಅನ್ನೋ ಅಚ್ಚರಿ ಸಂಗತಿಯನ್ನು ನಾನು ಹೇಳಲೇಬೇಕು. ಮೂಲಗಳ ಪ್ರಕಾರ ಜೈಲಿಗೆ ಬರುವ ರೇಷನ್ ಗಾಡಿ ಅಥವಾ ಕೈದಿಗಳ ಊಟದ ಡಬ್ಬದೊಳಗೆ ಇಟ್ಟು ಆ ಮೊಬೈಲ್ನ ಕಳಿಸಲಾಗದೆ ಅನ್ನಲಾಗ್ತಾ ಇದೆ. ಲಕ್ಷಾಂತರ ರೂಪಾಯಿ ಲಂಚದ ವ್ಯವಹಾರ ಈ ಸಂಬಂಧವಾಗಿ ನಡೆದಿದೆ ಅನ್ನೋ ಆತಂಕಕಾರಿ ಆರೋಪ ಕೂಡ ಕೇಳಿಬರ್ತಾ ಇರೋದು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಾಗೆ, ಲೀಕ್ ಆಗ್ತಾ ಇದ್ದಾಗೆ ಎಚ್ಚೆತ್ತಂತಹ ಜೈಲು ಸಿಬ್ಬಂದಿಗಳು ತಡರಾತ್ರಿ ಪ್ರಜ್ವಲ್ ರೇವಣ್ಣ ಅವರ ಬ್ಯಾರಕ್ ಸಂಖ್ಯೆ 5 ಮೇಲೆ ಹಠಾತ್ ದಾಳಿ ನಡೆಸಿದರು. ಬೆಡ್ಶೀಟ್ ದಿಂಬುಗಳ ಕೆಳಗೆ ಹುಡುಕಾಡಿದಾಗ ಅಧಿಕಾರಿಗಳ ಕೈಗೆ ಸಿಕ್ಕಿದ್ದು ಅದೇ ವಿವಾದಿತ ಸ್ಮಾರ್ಟ್ಫೋನ್ ಮತ್ತು 2 ಆ್ಯಕ್ಟಿವ್ ಸಿಮ್ ಕಾರ್ಡ್ಗಳು. ಫೋನ್ ಸಿಕ್ಕ ತಕ್ಷಣ ಪ್ರಜ್ವಲ್ ಮುಖದಲ್ಲಿ ಭೀತಿ ಎದ್ದು ಕಾಣ್ತಾ ಇತ್ತು ಅನ್ನೋ ಜೈಲಿನ ಸಿಬ್ಬಂದಿಗಳು ಅದರ ಬಲ್ಲ ಮೂಲಗಳಿಂದ ಮಾಹಿತಿಗಳು ಸಿಗ್ತಾ ಇರೋದು. ಆದರೆ ಪ್ರಜ್ವಲ್ ರೇವಣ್ಣ ಸೆಲ್ನಲ್ಲಿ ಪತ್ತೆಯಾಗಿರ್ತಕ್ಕಂಥ ಮೊಬೈಲ್ನ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಸಾಮಾಜಿಕ ಜಾಲತಾಣಗಳ ಆ್ಯಪ್ಗಳು ಡೌನ್ಲೋಡ್ ಆಗಿರೋದು ಕೂಡ ಪತ್ತೆಯಾಗಿದೆ. ಜೈಲಿನಲ್ಲಿದ್ದಂಥ ಟಿವಿಗೆ ಪೆನ್ಡ್ರೈವ್ ಕನೆಕ್ಟ್ ಮಾಡಿ ಚಲನಚಿತ್ರ ನೋಡಿದ್ದಾಗಿಯೂ ಕೂಡ CCB ವಿಚಾರಣೆ ವೇಳೆ ಪ್ರಜ್ವಲ್ ಹಾಗೂ ಪ್ರತಾಪ್ ಅವರು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ನೋಡಿ, ಅವ್ರ ಮೇಲೆ ಇರ್ತಕ್ಕಂಥ ಹಗರಣ, ಗಂಭೀರವಾದಂಥ ಆರೋಪ, ಅದರ ಸಂಬಂಧವಾಗಿ ಜೈಲು ಪಾಲಾಗಿರ್ತಕ್ಕಂಥ ಹಾಸನದ ಮಾಜಿ ಸಂಸದ ಇವರು ಪ್ರಜ್ವಲ್ ರೇವಣ್ಣ. ಜೈಲು ಸೇರಿ 2 ವರ್ಷವಾದರೂ ಕೂಡ ಇನ್ನೂ ಬುದ್ಧಿ ಕಲ್ತಿಲ್ಲ ಅಂತ. ಇದೀಗ ಜೈಲಿನಲ್ಲಿದ್ದರೂ ಕೂಡ ಕೆಟ್ಟ ಚಿತ್ರಗಳನ್ನು ಪ್ರಜ್ವಲ್ ರೇವಣ್ಣ ನೋಡ್ತಾ ಇದ್ರು ಅನ್ನೋ ಅಚ್ಚರಿಯಾದಂಥ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. CCB ದಾಳಿ ವೇಳೆ ಜಪ್ತಿಯಾದಂಥ ಪೆನ್ಡ್ರೈವ್ನಲ್ಲಿ 70ಕ್ಕೂ ಹೆಚ್ಚಿನ ಕೆಟ್ಟ ವಿಡಿಯೋಗಳು ಕೂಡ ಇದ್ದವು. ಮತ್ತು ಪ್ರಜ್ವಲ್ ರೇವಣ್ಣ ಕೋಣೆಯಲ್ಲಿದ್ದಂಥ ಹಾಸಿಗೆ ಕೆಳಗೆ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದ್ದಂಥ ನಟಿಯರು ಮತ್ತು ರೂಪದರ್ಶಿಯರ ಅರೆನಗ್ನ ಫೋಟೋಗಳು ಕೂಡ ಪತ್ತೆಯಾಗಿವೆ ಅನ್ನೋ ಮಾಹಿತಿ ತಿಳಿದು ಬರ್ತಾ ಇದೆ. ನೋಡಿ, ಒಂದು ದೌರ್ಜನ್ಯದ ಪ್ರಕರಣದಲ್ಲಿ ಜೈಲಿಗೆ ಹೋಗಿ 2 ವರ್ಷಗಳು ಉಳಿದರೂ ಕೂಡ ಪ್ರಜ್ವಲ್ ಮನಸ್ಥಿತಿ ಮಾತ್ರ ಇನ್ನೂ ಬದಲಾಗಿಲ್ಲ. ಆತ ಕಂಪ್ಲೀಟ್ ಬದಲಾಗಲಿಕ್ಕೆ ಇನ್ನು ಯಾವ ಜನ್ಮ ಬೇಕೋ ಅನ್ನೋದನ್ನು ಇದೆಲ್ಲವೂ ಕೂಡ ಸಾಬೀತುಪಡಿಸ್ತಾ ಇರೋದು. ಮೊಬೈಲ್ ಮತ್ತು ಪೆನ್ಡ್ರೈವ್ ಪತ್ತೆಯಾದ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಮತ್ತು ಸಹ ಕೈದಿ ಪ್ರತಾಪ್ ರಾಯ್ ವಿರುದ್ಧವಾಗಿ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲು ಮಾಡಲಾಯಿತು. ಜೊತೆಗೆ ವಿಶೇಷ ಭದ್ರತಾ ವಿಭಾಗದಿಂದ ಸಾಮಾನ್ಯ ಕೈದಿಗಳ ಬ್ಯಾರಕ್ಗೆ ಪ್ರಜ್ವಲ್ ರೇವಣ್ಣನನ್ನು ಕಾರಾಗೃಹ ಅಧಿಕಾರಿಗಳು ಎತ್ತಂಗಡಿ ಕೂಡ ಮಾಡಿದ್ರು. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಕುಮಾರಸ್ವಾಮಿ ಕುಟುಂಬಕ್ಕೆ ಎಲ್ಲೋ ಒಂದು ಕಡೆ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋ ಥರದಲ್ಲಿ ಆರೋಪ, ಜೊತೆಗೆ ಅನೇಕ ರಾಜಕೀಯ ಬಣ್ಣವನ್ನು ಕೂಡ ಇದು ಪಡೆದುಕೊಳ್ತಾ ಇರೋದು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಪ್ರಿಯಾಂಕ್ ಖರ್ಗೆ ಅವರು ನಾನೇ ರೈಡ್ ಮಾಡಲಿಕ್ಕೆ ಹೇಳಿದ್ದು ಅನ್ನೋ ಹೇಳಿಕೆಗಳನ್ನೆಲ್ಲ ಕೊಟ್ಟಾಗ ಒಂದಿಷ್ಟು ಸುಧಾರಣೆ ತರಬೇಕು ಅನ್ನೋ ವಿಚಾರದಲ್ಲಿ ಗೃಹ ಸಚಿವರು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಥರದಲ್ಲಿ ಸಮರ್ಥಿಸಿಕೊಳ್ಳುವ ಕೆಲಸಗಳು ಕೂಡ ಆಗ್ತಾ ಇದೆ. ಅದೇನೇ ಇರಲಿ, ತನ್ನ ಮನೆಯ ಕೆಲಸದ ಆಳಿನ ಮೇಲೆ ಕೆಟ್ಟ ಕ್ರೂರ ಬರ್ಬರವಾಗಿ ಮಾನಸಿಕ ಚಿತ್ರಹಿಂಸೆಯನ್ನು ಕೊಟ್ಟಂಥ, ಜೊತೆಗೆ ಈ ಸಂಬಂಧವಾಗಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಈಗ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಆದರೆ ಅದೇ ಸೆಲ್ನಲ್ಲಿ ಇನ್ನೊಂದು ಪ್ರಕರಣದಲ್ಲಿ, ಗಂಭೀರವಾದಂಥ ಪ್ರಕರಣದಲ್ಲಿ ಮತ್ತೊಬ್ಬ ಖೈದಿ ಪಶ್ಚಿಮ ಬಂಗಾಳ ಮೂಲದ ಪ್ರತಾಪ್ ಕೂಡ ಇದ್ದಾನೆ. ಪ್ರಜ್ವಲ್ ರೇವಣ್ಣನಿಗೆ ಮೊಬೈಲ್ ಸಿಗಲಿಕ್ಕೆ ಜೈಲು ಸಿಬ್ಬಂದಿಯೇ ನೆರವು ಕೊಡ್ತಾ ಇದ್ದಾರೆ ಅನ್ನೋ ಎಲ್ಲ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಜೊತೆಗೆ ಆ ಪ್ರತಾಪ್ ಕೂಡ ಎಲ್ಲ ವಿಚಾರಗಳಿಗೂ ಕೂಡ ಸಹಕರಿಸ್ತಾ ಇದ್ದಾನೆ ಸಹ ಕೈದಿ ಅಂತ.
ನೋಡಿ, ಸಿಬ್ಬಂದಿಯೇ ಪ್ರಜ್ವಲ್ನ ಸೆಲ್ಗೆ ಮೊಬೈಲ್ ತೆಗೆದುಕೊಂಡು ಹೋಗಿ ವಾಪಸ್ ಬರ್ತಾ ಇದ್ರು ಅನ್ನೋ ಮಾಹಿತಿ ತಿಳಿದು ಬರ್ತಾ ಇರೋದು. ಹೀಗಾಗಿ ಕಳೆದ ಬಾರಿ ರೈಡ್ ಆದಾಗ ಪ್ರಜ್ವಲ್ ಸೆಲ್ನಲ್ಲಿ ಮೊಬೈಲ್ ಪತ್ತೆ ಆಗಿರಲಿಲ್ಲ ಅನ್ನೋ ಅಂಶ ಕೂಡ ಕೇಳಿಬರ್ತಾ ಇರೋದು. ನೋಡಿ, ಜೈಲಿನ ಒಳಗೆ ನೀವು ವೈಫೈ ಆಫ್ ಮಾಡಿಸಿದ್ರೂ ಸಹಿತ ಏರ್ಟೆಲ್ 5G ನೆಟ್ವರ್ಕ್ ವೇಗವಾಗಿ ಸಿಗ್ತಾ ಇರ್ತಕ್ಕಂಥ ಕಾರಣವಾಗಿ ಪ್ರಜ್ವಲ್ ರೇವಣ್ಣ ಸೋಷಿಯಲ್ ಮೀಡಿಯಾ ಕೂಡ ಯೂಸ್ ಮಾಡ್ತಾಯಿದ್ರು ಅನ್ನೋ ಅಂಶ ಬೆಳಕಿಗೆ ಬಂದಿದೆ. ಪ್ರಜ್ವಲ್ ಬ್ಯಾರಕ್ನಲ್ಲಿ ಸಿಕ್ಕಂಥ ಮೊಬೈಲ್ನಲ್ಲಿ ಆಂಧ್ರ ಪ್ರದೇಶ ಮೂಲದ ಏರ್ಟೆಲ್ ಸಿಮ್ ಬಳಸಲಾಗಿದೆ. ಜೈಲಿನಲ್ಲಿ ಬೇರೆ ಯಾವುದೇ ನೆಟ್ವರ್ಕ್ ಸಿಗದೇ ಇದ್ದರೂ ಕೂಡ ಏರ್ಟೆಲ್ 5G ನೆಟ್ವರ್ಕ್ ಮಾತ್ರ ಲಭ್ಯವಾಗ್ತಾ ಇದೆ. ಏರ್ಟೆಲ್ ಸಂಸ್ಥೆಯವರು ಜೈಲಿನೊಳಗೆ ನೆಟ್ವರ್ಕ್ ಸಿಗದಂತೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಪ್ರಜ್ವಲ್ ಬಳಸ್ತಾ ಇದ್ದಂಥ ಸಿಮ್ ಕಾರ್ಡ್ ಕಳೆದ ಮಾರ್ಚ್ ತಿಂಗಳಿನಿಂದಲೇ ಬಳಕೆಯಲ್ಲಿರುವುದು ಕೂಡ ತನಿಖೆಯಲ್ಲಿ ತಿಳಿದು ಬಂದಿದೆ. ಹಾಗಾಗಿ ಈ ಆಂಧ್ರ ಪ್ರದೇಶದ ಸಿಮ್ಗಳನ್ನು ಚೇಂಜ್ ಮಾಡೋದು ಮತ್ತು ಹೊಸ ಸಿಮ್ಮನ್ನು ಬಳಸೋದು, ಏರ್ಟೆಲ್ 5G ನೆಟ್ವರ್ಕ್ ಸಮೇತವಾಗಿ ಈ ಥರದ ಕೆಟ್ಟ ವೀಡಿಯೋಗಳನ್ನು, ಫೋಟೋಗಳನ್ನು, ಜೊತೆಗೆ ಇವ್ರ ಜೊತೆಗೆ ವೀಡಿಯೋ ಕಾಲ್ ಕರೆಗಳನ್ನು ಮಾಡೋ ಕೆಲಸಗಳನ್ನು ಪ್ರಜ್ವಲ್ ರೇವಣ್ಣ ನಿರಂತರವಾಗಿ ಮಾಡ್ತಾಯಿದ್ರು ಅನ್ನೋ ಅಂಶ ಬೆಳಕಿಗೆ ಬರ್ತಾ ಇರೋದು. ಒಬ್ಬ ಕಾನ್ಸ್ಟೇಬಲ್ ಸುಮಾರು 100 ಮೊಬೈಲ್ ಫೋನ್ಗಳನ್ನು ಪೂರೈಸಿದ ಬಗ್ಗೆ ಈ ವಿಷಯವಾಗಿ ಈಗ ತನಿಖೆ ನಡೀತಾ ಇರೋದು. ಜೊತೆಗೆ ಜೈಲು ಸಿಬ್ಬಂದಿಗಳು ಕೂಡ ಕೈದಿಗಳೊಂದಿಗೆ ಶಾಮೀಲಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆದ್ದರಿಂದ ಮೊಬೈಲ್ ಫೋನ್ಗಳು ಮತ್ತು ಸಿಮ್ ಕಾರ್ಡ್ಗಳನ್ನು ಪೂರೈಸಲಾಗ್ತಾ ಇದೆ ಮತ್ತು ಸೆಲ್ಗಳಲ್ಲಿ ಬಳಸಲಿಕ್ಕೆ ಅನುಮತಿ ಕೊಡಲಾಗ್ತಾ ಇದೆ ಅಂತ DGP ಅವರೇ ಅಲೋಕ್ ಕುಮಾರ್ ಅವರು ನೇರವಾಗಿ ಈಗ ಹೇಳಿರೋದು. ಒಂದು ಕಡೆ ಏರ್ಟೆಲ್ ಕಂಪನಿ ವಿರುದ್ಧವಾಗೂ ಕೂಡ ಈಗ FIR ಅನ್ನು ದಾಖಲು ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅತ್ಯಾಧುನಿಕ ಮೊಬೈಲ್ ಜಾಮರ್ಗಳನ್ನು ಅಳವಡಿಸಿದ್ರೂ ಕೂಡ ಆಂಧ್ರ ಪ್ರದೇಶದ ಮೂಲದ ಏರ್ಟೆಲ್ ಸಿಮ್ಗಳು ಮಾತ್ರ ತಡೆರಹಿತವಾಗಿ ಸಕ್ರಿಯವಾಗಿರೋದು ತನಿಖೆಯ ಮುಖಾಂತರವಾಗಿ ಗೊತ್ತಾಗಿರೋದ್ರಿಂದ ಜಾಮರ್ಗಳಿದ್ದರೂ ಏರ್ಟೆಲ್ ಸಿಗ್ನಲ್ಗಳು ಹೇಗೆ ವರ್ಕ್ ಆಗುತ್ತೆ? ಹಾಗಾದರೆ ಈ ಬಗ್ಗೆ ಏರ್ಟೆಲ್ ಕಂಪನಿ ಅಧಿಕಾರಿಗಳಿಂದ ಸೂಕ್ತ ವಿವರಣೆ ಕೊಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಏರ್ಟೆಲ್ ಕಂಪನಿ ವಿರುದ್ಧವಾಗಿ FIR ಅನ್ನು ದಾಖಲು ಮಾಡಿಕೊಳ್ಳಿಕ್ಕೆ DGP ಅಲೋಕ್ ಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಹಿಂದೆ ಅನಾರೋಗ್ಯದ ನೆಪವೊಡ್ಡಿ ಸೆಲ್ನಲ್ಲಿ ಪಡೆಯಲಾಗಿದ್ದಂಥ ದಿವಾನ್ ಕಾಟ್ ಮಂಚ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತು ನ್ಯಾಯಾಲಯದ ಅನುಮತಿಯೊಂದಿಗೆ ನೀಡಲಾಗಿದ್ದಂಥ ಮನೆ ಊಟದ ಸೌಲಭ್ಯ ಕಾರಾಗೃಹ ಅಧಿಕಾರಿಗಳು ಈಗ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿರೋದು. ಪ್ರಜ್ವಲ್ ಅವರಿಗೆ ಸಜಾ ಖೈದಿಯ ನಿಯಮಾವಳಿಗಳು ಅನ್ವಯವಾಗೋದ್ರಿಂದ ಮಂಚವನ್ನು ತೆರವುಗೊಳಿಸಿ ಜೈಲಿನ ಊಟವನ್ನು ಈಗ ಮತ್ತೆ ಕಡ್ಡಾಯ ಮಾಡಿರೋದು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ CCB ಪೊಲೀಸ್ನವರು ತನಿಖೆ ನಡೆಸಿ ತೀವ್ರಗೊಳಿಸ್ತಾ ಇದ್ದಾರೆ. ಜೈಲಿನಲ್ಲಿ ಅಕ್ರಮಗಳಿಗೆ ಸಹಕರಿಸಿದಂಥ ಮತ್ತಷ್ಟು ಸಿಬ್ಬಂದಿಯ ವಿರುದ್ಧ ಕ್ರಮ ಜರುಗಿಸೋ ಸಾಧ್ಯತೆ ಕೂಡ ಇದೆ. ವೀಕ್ಷಕರೇ, ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೀವಿ ಜೈಲು ಅಂದರೆ ತಪ್ಪು ಮಾಡಿದವರು ಪಶ್ಚಾತ್ತಾಪ ಪಡೋ ಜಾಗ, ಅಲ್ಲಿ ಹೋದವರು ತಿದ್ಕೊಂಡು ಬುದ್ಧಿ ಕಲಿತು ಹೊರಗೆ ಬಂದು ಒಳ್ಳೆಯವರಾಗಿ ಬದುಕ್ತಾರೆ ಅಂತ. ನೋ ವೇ. ಯಾಕೆಂದರೆ ಅಲ್ಲಿದ್ದಾಗ ಈ ಥರದ ಘಟನೆಗಳನ್ನೆಲ್ಲ ನೋಡಿದಾಗ ಅದೇನು ನರಕ ಅಂತ ಅನಿಸೋದಿಲ್ಲ, ಅದು ಅದ್ಭುತವಾದಂಥ ಭೂಲೋಕದ ಸ್ವರ್ಗ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕೆಂದರೆ ಅಲ್ಲಿ ಹೋದ್ಮೇಲೆ ಇನ್ನೊಂದಿಷ್ಟು ಕ್ರೈಮ್ಗಳಲ್ಲಿ ಭಾಗಿಯಾಗೋದು, ಇನ್ನೊಂದಿಷ್ಟು ಟೀಮ್ಗಳ ಗ್ಯಾಂಗ್ಗಳ ದೊಡ್ಡ ದೊಡ್ಡ ಕ್ರಿಮಿನಲ್ಗಳ ಸಂಪರ್ಕ ಸಿಗೋದು, ಹೊರಗೆ ಬಂದಮೇಲೆ ಈ ಥರದವ್ರು ಸಲೀಸಾಗಿಬಿಡುತ್ತಲ್ವ. ಇನ್ನೊಂದು ಆರೋಪಗಳಲ್ಲಿ, ಇನ್ನೊಂದು ಅಪರಾಧ ಕೃತ್ಯಗಳಲ್ಲಿ ಅವರು ಭಾಗಿಯಾಗೋದ್ರಿಂದ ನನಗನ್ಸುತ್ತೆ ಜೈಲಂದರೆ ಅದು ಸ್ವರ್ಗ ಅಂತ ಅನ್ನಿಸ್ತಾ ಇದೆ. ನಿಮಗೆ ಈ ಎಪಿಸೋಡ್ನ ಗಮನಿಸಿದಾಗ, ಇಲ್ಲಿವರೆಗಿನ ನನ್ನ ವಿವರಣೆಗಳನ್ನು ಗಮನಿಸಿದಾಗ, ಹಣ ಮತ್ತು ಅಧಿಕಾರವಿದ್ದರೆ ಕತ್ತಲ ಕೋಣೆ ಕೂಡ ಐಷಾರಾಮಿ ರೆಸಾರ್ಟ್ ಆಗಿ ಬದಲಾಗುತ್ತೆ ಅನ್ನೋದಕ್ಕಿದೆ ಸಾಕ್ಷಿ. ನಿಮಗೆ ಎಂಥ ಗಂಭೀರ ಪ್ರಕರಣದಲ್ಲಿ ಇದೇ ಪ್ರಜ್ವಲ್ ರೇವಣ್ಣ ಗುರಿಯಾಗಿರೋದು. ಅತ್ಯಂತ ಜಿಗುಪ್ಸೆ ತರುವಂಥ ಆರೋಪ ಹೊತ್ತಿರ್ತಕ್ಕಂಥ ಒಬ್ಬ ಮಾಜಿ ಜನಪ್ರತಿನಿಧಿ ಅವರು ಜೈಲಿನ ಕಂಬಿಗಳ ಹಿಂದೆಯೂ ಕೂಡ ಅದೇ ವಿಕೃತ ಜಗತ್ತಿನಲ್ಲಿ ಮುಳುಗಿದಾನೆ ಅನ್ನೋ ಸತ್ಯ ಇಡೀ ಸಮಾಜ ತಲೆ ತಗ್ಗಿಸುವಂತೆ ಮಾಡ್ತಾ ಇರೋದು. ಇದು ಕೇವಲ ಖೈದಿ ನಂಬರ್ 5790 ವಿಕೃತಿ ಅಲ್ಲ, ಬದಲಿಗೆ ಆತನ ಮೊಬೈಲ್ ತಲುಪಿಸಿ ಇಂಟರ್ನೆಟ್ ಕೊಟ್ಟು ಇಡೀ ವ್ಯವಸ್ಥೆಯನ್ನೇ ಹರಾಜಿಗಿಟ್ಟಂಥ ಭ್ರಷ್ಟ ಅಧಿಕಾರಿಗಳ ಅಸಲಿ ಮುಖವಾಡ ಇದು. ಈ ತನಿಖೆ ಕೇವಲ ಮೊಬೈಲ್ ಜಪ್ತಿಯಿಂದ ಮುಕ್ತಾಯವಾಗಬಾರದು. ಆ ಕತ್ತಲ ಕೋಣೆಗೆ ನೆಟ್ವರ್ಕ್ ಕೊಟ್ಟಂಥ ಸೂತ್ರಧಾರಿಗಳು ಯಾರು ಅನ್ನೋದು ಬಹಿರಂಗವಾಗುವವರೆಗೂ, ತಪ್ಪು ಮಾಡಿದ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಆಗೋವರೆಗೂ ಕೂಡ ಇದು ಆಗ್ತಾನೇ ಇರಬೇಕು, ಅವ್ರನ್ನ ಬೆನ್ನಟ್ಟುತ್ತಲೇ ಇರಬೇಕು ಅಂತ. ವ್ಯವಸ್ಥೆಯ ಪ್ರತಿಯೊಂದು ಲೋಪಗಳು ಏನೇ ಇದ್ದರೂ ಕೂಡ ಅದರ ವಿವರಣಾತ್ಮಕವಾಗಿ ವಿಡಿಯೋ ಮುಖಾಂತರವಾಗಿ ನಾನು ಮತ್ತೆ ಬರ್ತೀನಿ ಅಂತ ಹೇಳ್ತಾ, ಇದು ಇವತ್ತಿನ ರೋಚಕ ತನಿಖಾ ವರದಿ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ, ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ. ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೇವಲ ವಿಡಿಯೋ ನೋಡೋದು ಮಾತ್ರ ಅಲ್ಲ, ನನ್ನ ಚಾನಲ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡೋದ್ರ ಮುಖಾಂತರವಾಗಿ ಚಾನಲ್ಗೆ ನಿಮ್ಮ ಬೆಂಬಲವನ್ನು ಸೂಚಿಸಬಹುದು ಅಂತ ಹೇಳ್ತಾ ಧನ್ಯವಾದ.